ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕನ್ನಡ ವ್ಲಾಗ್ಸ್. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ತಾ ಇರಬೇಕಾದ್ರೆ ನೋಡಿ ಸೂರ್ಯ ಮುಳುಗ್ತಾ ಇರೋದನ್ನು ನಾವು ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಎಲ್ಲಿ ಅಂತಂದರೆ ಇದು ಕೇರ್ನಗರ ಬಿಟ್ಟು ಮುಂದೆ ಚೀರ್ನಹಳ್ಳಿ ಅಂತ ಸಿಗುತ್ತೆ. ಅದರಿಂದ ಮುಂದೆ ನಿಂತ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ. ಅದನ್ನು ವಿಡಿಯೋ ಮಾಡಬೇಕು ಅಂತಲೇ ನಾನು ಇಳಿದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇದು ಸಂಜೆ ಆಗೋಗ್ಬಿಟ್ಟಿತ್ತು. ನಾವು ಒಂದು 6 ಗಂಟೆ 5:45 6 ಗಂಟೆ ಆರು ಕಾಲಷ್ಟೇ ಆಗೋಗ್ಬಿಟ್ಟಿತ್ತು. ಆವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸ್ಕೊಂಡ್ವಿ, ಹೋದ್ವಿ. ಇವಾಗೆಲ್ಲ ನೋಡಿ ನಾವು ಹಳ್ಳಿಗಳ ಕಡೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಹೋಗಬೇಕಾದ್ರೆ ನಾವು ಎಲ್ಲ ವೀಡಿಯೋ ಮಾಡಿಕೊಂಡೇ ಹೋದ್ವಿ. ಒಂದು ಕಡೆಯಿಂದ ನೋಡೋಣ ಹೇಗಿದೆ ಸಂಜೆ ಆಗ್ತಾ ಅಂತ. ಆಮೇಲೆ ಇದು ಚುಂಚನಕಟ್ಟೆಯಲ್ಲಿ ಇವಾಗ ದನಗಳದ್ದು ಜಾತ್ರೆಗಳು ನಡೀತಾ ಇತ್ತು, ಹಸುಗಳದ್ದು. ಅಲ್ಲಿ ಒಳ್ಳೊಳ್ಳೆ ಎತ್ತುಗಳು ಹಸುಗಳು ಎಲ್ಲದ್ರದ್ದು ಜಾತ್ರೆ ನಡೀತಿತ್ತು. ಅದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಲೈಟ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಆಮೇಲೆ ನಾನು ಹೋದ್ಸಲ ಎಲ್ಲ ಹೋಗಿದ್ದೆ, ಆದರೆ ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅನ್ಕೋತೀನಿ. ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಹಸುಗಳು ಎತ್ತುಗಳು ಎಲ್ಲ ಇದು ತುಂಬ ವರ್ಷಗಳಿಂದನೂ ತುಂಬ ವರ್ಷಗಳೇ ಆಗೋಗಿದೆ. 50-60 ವರ್ಷದಿಂದನೂ ಇರ್ಬೋದು, ಅದ್ರ ಮೇಲ್ಪಟ್ಟು ಇರ್ಬೋದು. ಆ ವರ್ಷದಿಂದನೂ ಚುಂಚನಕಟ್ಟೆ ಅಂತ ಅಂದರೆ ದನಗಳ ಜಾತ್ರೆ ನಡೆಯುತ್ತೆ. ಅಲ್ಲಿ ಚುಂಚನಕಟ್ಟೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಅಲ್ಲಿ ರಾಮದೇವ್ರ ದೇವಸ್ಥಾನ ಇದೆ. ಮತ್ತು ಇವಾಗಂತೂ ಆಂಜನೇಯನ ಸ್ಟ್ಯಾಚು ಮಾಡಿದ್ದಾರೆ, ಅದಂತೂ ತುಂಬಾ ಚೆನ್ನಾಗಿದೆ. ತುಂಬ ವರ್ಷದ ಹಳೆಯ ಕಾಲದ್ದು ಅಲ್ಲಿ ನಿಮಗೆ ರಾಮದೇವ್ರ ದೇವಸ್ಥಾನ ಸಿಗುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ, ಭಾರಿ ಚೆನ್ನಾಗಿದೆ ಇದು. ಅಲ್ಲಿ ಹೊಳೆ ಹತ್ರ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಸಲ ನೋಡ್ಕೊಂಡು ಹೋಗೋಣ. ಬೆಳಗ್ಗೆಗೆ ಶನಿವಾರ ಅಲ್ಲ, ಭಾನುವಾರನೇ ಊರಿಂದ ಬರಬೇಕು ಅಂದ್ಕೊಂಡು ಭಾನುವಾರ ಬರುವಾಗ ಎಷ್ಟೊತ್ತಾಗುತ್ತೋ ಊರಿಂದ ಬರಬೇಕಾದ್ರೆ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಚುಂಚನಕಟ್ಟೆಗೆ ಎಲ್ಲ ದನಗಳದ್ದೆಲ್ಲ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ವರ್ಷಗಳಾಗೋಗಿತ್ತು ನಾನು ನೋಡಿ. ಆಚೆ ವರ್ಷ ಒಂದು ಸಲ ಹೋಗಿದ್ದರೆ ಇಷ್ಟೊಂದು ರಶ್ಶು ಇರಲಿಲ್ಲ. ಇವಾಗ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ದನಗಳ ಜಾತ್ರೆಗೆಲ್ಲ. ನೋಡಿ ಒಂದೊಂದನ್ನು ಎಷ್ಟು ಚೆನ್ನಾಗಿದೆ ಅಂತ. ಇವಾಗೆಲ್ಲ ಈ ಥರ ನೋಡೋಕ್ಕೆ ಸಿಗೋದೇ ಇಲ್ಲ. ಇವಾಗ ಹೊಲ ಉಳೋದು ಅಂದರೆ ಅವಾಗೆಲ್ಲ ಎತ್ತುಗಳಿಂದ ಹಸುಗಳಿಂದನೇ ಹೊಲ ಉಳ್ತಾಯಿದ್ರು. ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಹಳ್ಳೀಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾವು ಎತ್ತುಗಳು ಮತ್ತು ಹಸುಗಳು ಕೂಡ ಹೊಲಗಳನ್ನ ಉಳೋದಕ್ಕೆ ನೇಗಿಲು ಹಾಕಿ ಹೊಲ ಉಳ್ತಾಯಿದ್ರು. ಇವಾಗ ಅದಕ್ಕೆ ತುಂಬಾ ತೀರನೇ ಕಡಿಮೆ ಆಗೋಗ್ಬಿಟ್ಟಿದೆ. ಇವಾಗೆಲ್ಲಕ್ಕೂ ಮಿಷನ್ಗಳು ಅಂದರೆ ಎಲೆಕ್ಟ್ರಿಕಲ್ ಮಿಷನ್ಗಳು ಬಂದುಬಿಟ್ಟಿದೆ ಹೊಲ ಉಳೋದಕ್ಕೆ ಎಲ್ಲವ. ನೋಡಿ ಕಾವೇರಿ ನೀರು ಚುಂಚನಕಟ್ಟೆಯಿಂದ ಬರ್ತೀವಿ ನೋಡಿ, ರಾಮನಾಥಪುರ ಚುಂಚನಕಟ್ಟೆ ಹೀಗೆ ಇದು ಕಾವೇರಿ ನೀರು. ಇದು ಹೋಗಿ KRS ಸೇರುತ್ತೆ. ಹಾಗೆ ಎಷ್ಟು ಚೆನ್ನಾಗಿದೆ ನೀರು ಅಂತ ನೋಡಿದ್ವಿ. ಅಲ್ಲಿ ಕಾಲುವೆಯಲ್ಲಿ ನೀರೆಲ್ಲ ಬಿಟ್ಟಿದ್ರು. ಆಮೇಲೆ ಹಾಗೆ ನೋಡಿಕೊಂಡು ವಾಪಸ್ ಮತ್ತೆ ಟರ್ನ್ ಮಾಡಿಕೊಂಡು ಮೇನ್ ರೋಡ್ಗೆ ಬಂದ್ವಿ. ಮೇನ್ ರೋಡ್ಗೆ ಬಂದು ಇವಾಗ ರಾಮದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸಂಜೆ ಆಗಿತ್ತು, ಬಾಗಿಲು ಎಲ್ಲ ತೆಗೆದಿದ್ರು. ಅಂದರೆ ಜಾತ್ರೆ ನಡೀತಾ ಇತ್ತಲ್ವ, ಅಂದರೆ ಚೆನ್ನಾಗಿ ಜಾತ್ರೆ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ನಿಮಗೆ ಅಲ್ಲಿ ಏನಂದರೆ ಅಟ್ರಾಕ್ಷನ್ ಹಸು ನಿಲ್ಲಿಸಿದ್ದಾರೆ. ಅದು ನೋಡ್ತಿದ್ದಂಗೆ ಚುಂಚನಕಟ್ಟೆ ಅಂತ ನಮಗೆ ಗೊತ್ತಾಗೋಗ್ಬಿಡುತ್ತೆ. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ತುಂಬ ಸ್ವೀಟ್ ಅಂಗಡಿಗಳು, ಪುರಿ ಅಂಗಡಿಗಳು, ಜಾತ್ರೆ ಅಂದರೆ ಇದೆ ಅಲ್ವಾ, ಅದನ್ನೆಲ್ಲ ಇಟ್ಟಿದ್ರು. ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಅಲ್ಲಿಂದ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷದ ಹಳೆಯದು ಈ ದೇವಸ್ಥಾನ. ಇಲ್ಲಿ ರಾಮ ಬಂದಿದ್ದ ಅಂತ, ರಾಮ ಸೀತೆ ಬಂದಿದ್ದರು ಅನ್ನೋದು ಒಂದು ಮಾತು ಕೂಡ ಇದೆ ಅಂತೆ. ನನಗೂ ಕೂಡ ಯಾರೋ ಹೇಳಿದರು ಆ ಥರ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಒಳಗೆ ತುಂಬ ಬಿಡ್ತಾಯಿದ್ರು. ಒಳಗೆಲ್ಲ ನಾವು ಚಿಕ್ಕ ಮಕ್ಳು ಕರ್ಕೊಂಡು ಹೋಗಬೇಕಾದ್ರೆ ಫುಲ್ ಒಳಗಡೆ ಹೋಗಿ ಅದ್ರ ಬಂಡೆ ಮೇಲೆಲ್ಲ ಕೂತಿದ್ದು ಬರ್ತಿದ್ವಿ. ಇವಾಗ ಅದನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇನೋ ಇನ್ಸಿಡೆನ್ಸ್ಗಳು ನಡೆದು ಅಂತ ಹೇಳಿಬಿಟ್ಟು. ನೋಡಿ ಆಂಜನೇಯನ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು. ಇದು ಇತ್ತೀಚೆಗೆ ಮಾಡಿರೋದು ಅನ್ಕೋತೀನಿ ನಾನು. ಇದು ಒಂದು ವರ್ಷ ಹೋದಾಗಲೂ ಇದನ್ನು ನಾನು ಹಾಕಿದ್ದೀನಿ ಒಂದು ಸಲ ವೀಡಿಯೋದಲ್ಲಿ. ಅದು ಬಿಟ್ಟರೆ ಮೊದಲೆಲ್ಲ ಇರಲಿಲ್ಲ. ನಾವು ತುಂಬ ಒಂದು 20 ವರ್ಷದಿಂದ ಮದುವೆ ಆದಾಗೆಲ್ಲ ಹೋದಾಗ ಇದು ಇರಲಿಲ್ಲ. ನೋಡಿ ಇಲ್ಲೆಲ್ಲ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ನೀರು ಜರಿ ಇದೆಯಲ್ಲ, ಅಲ್ಲಿಗೆ ಬಂಡೆ ಮೇಲೆ ಕೂತಿದ್ದು ನಾನು ಮಕ್ಕಳನ್ನ ಆಟ ಆಡಿಸ್ಕೊಂಡು, ಅಲ್ಲೆಲ್ಲ ತುಂಬ ಟೂರಿಸ್ಟ್ ಬರೋರು. ಅಲ್ಲಿ ಕೂತ್ಕೊಂಡು ನೋಡಿಕೊಂಡು ಎಲ್ಲ ಆಟ ಆಡಿಕೊಂಡು ನೀರಲ್ಲಿ ಬರ್ತಿದ್ವಿ. ಇವಾಗ ಅಲ್ಲಿಗೆ ಹೋಗೋಕ್ಕೆ ಬಿಡೋದೇ ಇಲ್ಲ ಬಿಡಿ. ಫುಲ್ ಕಾಂಪೌಂಡ್ ಹಾಕಿಸಿ ಫುಲ್ಲಲ್ಲಿ ಸೆಕ್ಯೂರಿಟಿ ಇದು ಮಾಡಿ ಬಿಟ್ಬಿಟ್ಟಿದ್ದಾರೆ. ಇವಾಗ ನಾವು ರಾಮದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾಕೆಂದರೆ ಹೊಳೆ ಹತ್ರ ಹೋಗೋಕ್ಕಾಗಲಿಲ್ಲ, ಬಿಡೋದು ಇಲ್ವಂತೆ. ಇವಾಗ ಫುಲ್ಲೆಲ್ಲ ಅದೇ ಹೇಳಿದ್ನಲ್ಲ, ಕಾಂಪೌಂಡ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ.
ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ರಾಮದೇವ್ರ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅಂದ್ಬಿಟ್ಟು ನಾವಿವಾಗ ದೇವಸ್ಥಾನದೊಳಗಡೆ ಹೋಗಿದ್ವಿ. ಆಮೇಲೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಷ್ಟೇ ವೀಡಿಯೋ ಮಾಡ್ಕೊಂಡು ಅದು ಪಾದದಷ್ಟು ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೆಲ್ಲ ದೇವಸ್ಥಾನದ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ದೇವ್ರನ್ನ ಎಲ್ಲ ನಾವು ವೀಡಿಯೋ ಮಾಡೋ ಹಾಗಿಲ್ವಲ್ಲ, ಅದಕ್ಕೆ ಆಮೇಲೆ ನಾವು ಬೇಗನೂ ಹೊರಟ್ವಿ ಊರಿಗೆ. ಇನ್ನೂ ಅಲ್ಲಿಂದನೂ ನಾವು 1 ಅವರ್ ಆಗುತ್ತೆ ನಾವು ರಾಮನಾಥಪುರ ಬರೋ ಅಷ್ಟರಲ್ಲಿ. ಅದಕ್ಕೆ ನಾವು ಬೇಗನೆ ಹೊರಟ್ವಿ. ಅಲ್ಲಿಂದನೂ ಗಡಿಬಿಡಿ ಅಂದ್ಕೊಂಡೇ ರಾತ್ರಿನೇ ಆಗೋಗ್ಬಿಡ್ತು. ಅಲ್ಲಿ ನಾವು ದೇವಸ್ಥಾನ ಮುಗಿಸೋಷ್ಟರಲ್ಲಿ ರಾತ್ರಿನೇ ಆಗಿಬಿಡ್ತು. ಅದಕ್ಕೆ ಓಡೋಡಿ ಬಂದು ಗಾಡಿ ತೊಗೊಂಡು, ಅದು ಗಾಡಿಲೆಲ್ಲ 2 ವೀಲರಲ್ಲಿ ಬೇರೆ ಹೋಗಬೇಕು, ತುಂಬ ಟೈಮು ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಹೊಳೆ ತೋರಿಸ್ತೀನಿ ನೋಡಿ. ಇವಾಗ ಚುಂಚನಕಟ್ಟೆ ಹೊಳೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇವಾಗ ನೀರು ಬರ್ತಾ ಇದೆ, ಅದಕ್ಕೆ ಹೇಳಬೇಕು. ಈ ಟೈಮಲ್ಲಿ ನೀರೇ ಇರ್ತಿರ್ಲಿಲ್ಲ ಒಂದೊಂದು ಟೈಮು. ಇವಾಗ ನೀರಂತೂ ಚೆನ್ನಾಗೇ ಬರ್ತಾಯಿತ್ತು, ಜರಿ ಬರುತ್ತಲ್ವ ಹಾಗೆ ಚೆನ್ನಾಗಿ ಬರ್ತಾಯಿತ್ತು. ಕತ್ಲೆಯಲ್ಲಿ ಅಷ್ಟಾಗಿ ಕಾಣ್ತಾನೇ ಇರಲಿಲ್ಲ, ಆದರೂ ವೀಡಿಯೋ ಮಾಡ್ಕೊಂಡ್ವಿ. ಪರವಾಗಿಲ್ವಲ್ಲ ನೀರಿದೆಯಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಕತ್ಲೆಯಲ್ಲೇ ಹೋಗ್ತಾ ಇದ್ದೀವಿ. ಇಷ್ಟರಲ್ಲಿ ನಮಗೆ ಒಂದು 6-7 ಗಂಟೆ ತನಕ ಹಾಗೆ ಹೋಯಿತು ಅಲ್ಲಿ ನಾವು ಚುಂಚನಕಟ್ಟೆ ಬಿಡೋ ಅಷ್ಟರಲ್ಲಿ. ಅಲ್ಲಿಂದ ನಾವು ಕತ್ಲೇನೆ 2 ವೀಲರಲ್ಲಿ ನಾನು ಮತ್ತು ನಮ್ಮ 2 ಮಕ್ಕಳು, ನಮ್ಮ ಹಸ್ಬೆಂಡ್ 3-4 ಜನನು 2 ಗಾಡೀಲಿ ನಾವು ಅಲ್ಲಿಂದ ಹೊರಟಿ ನೋಡಿ ಮನೆಗೆ ಬಂದೇ ಬಿಟ್ವಿ. ಮನೆಗೆ ಬರೋಷ್ಟರಲ್ಲಿ 7:45 ಆಗಿತ್ತು. ಮನೆಗೆ ಬಂದು ಈಗ 7:45 ಅಷ್ಟರಲ್ಲಿ ನಾವು ಊರಿಗೆ ಹೋಗಿ ಆಮೇಲೆ ಬೆಳಗ್ಗೆ ನಾವು ರಾಮನಾಥಪುರಕ್ಕೆ ಹೊರಟ್ವಿ. ರಾಮನಾಥಪುರಕ್ಕೆ ಹೋಗೋದ್ನೂ ನಾನು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆ, ಅದನ್ನು ವೀಡಿಯೋ ಮಾಡಿದ್ದೀನಿ, ಅದನ್ನು ಇದರಲ್ಲಿ ಹಾಕ್ತೀನಿ ನೋಡಿ. ಆವಾಗ ಇಷ್ಟೊಂದು ಲೇಟ್ ಆಗಿಬಿಟ್ಟಿದೆಯಲ್ಲ ಅಂತ ನಮ್ಮ ಅಪ್ಪ ಅಮ್ಮನೂ ಫೋನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಮಗೆ ಅಂದರೆ ರಜಾ ಟೈಮಲ್ಲ, ನಮಗೂ ರಜೆ ಇರಲಿಲ್ಲ ಅಲ್ವಾ. ಶನಿವಾರ ನಾವು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಹೊರಟ್ವಿ. ಮತ್ತು ಅಲ್ಲಿಂದ ನಮಗೆ ಬಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲೇ ಇಲ್ಲ, ಬಸ್ ಇಲ್ಲ 4:15 ತನಕ ಅಂದರು. ಅದಕ್ಕೆ ನಾವು ಗಾಡೀಲೇ ಹೊರಟ್ವಿ. ಇಬ್ಬರು ನನ್ನ ಗಾಡಿ ತೊಗೊಂಡು ಮಕ್ಕಳು ಕರ್ಕೊಂಡು ಹೊರಟ್ವಿ. ಇಲ್ಲಿ 7:30 ಆಗೋಗ್ಬಿಡ್ತಲ್ಲ, ನಮ್ಮಮ್ಮ ಅವರು ಇಷ್ಟು ತನಕ ಬರಲಿಲ್ವಲ್ಲ ಅಂತ. ಅಲ್ಲಿ ತುಂಬ ಚಳಿ ಇರುತ್ತೆ. ಹಾಗೆ ನೋಡಿ ಇಲ್ಲಿ ನನ್ನ ಮಗಳು ಬೋಂಡ ಹಿಡ್ಕೊಂಡು ಆಟ ಆಡ್ತಾಳೆ. ಹೋಗೋಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿದರು. 8 ಗಂಟೆ ಆಗಿತ್ತಲ್ಲ ಅಷ್ಟರಲ್ಲಿ. ಇಲ್ಲಿ ಅಲ್ಲಿಂದ ಜಾತ್ರೆಯಲ್ಲಿ ಪೂರಿ ಎಲ್ಲ ತಗೊಂಡು ಹೋಗಿದ್ವಿ. ಆಮೇಲೆ ಅದನ್ನು ತಿಂದ್ಕೊಂಡು ಮಾರನೇ ಬೆಳಗ್ಗೆ ನಾವು 9 ಗಂಟೆಗೆ ರಾಮನಾಥಪುರಕ್ಕೆ ಹೋಗೋಣ. ನಾವು ಹೋಗಿದ್ದೆ ರಾಮನಾಥಪುರಕ್ಕೆ ಹೋಗಬೇಕು. ಸುಬ್ರಹ್ಮಣ್ಯೇಶ್ವರನ ದರ್ಶನ ಇತ್ತಲ್ಲ ಅವತ್ತು. ಭಾನುವಾರ ಸಂಡೇ ಷಷ್ಠಿ ಇತ್ತು, ತಿಂಗಳು ಷಷ್ಠಿ ಅಂದರೆ ಫಸ್ಟ್ ಒಂದು ಷಷ್ಠಿ ಮುಗಿದ್ಮೇಲೆ ತಿಂಗಳಿಗೆ ಮತ್ತೆ ಒಂದು ಷಷ್ಠಿ ಬರುತ್ತೆ ಅಲ್ವ, ಹಾಗೆ ತಿಂಗಳು ಷಷ್ಠಿ ಇತ್ತು. ನನಗೆ ಅವತ್ತು ತಿಂಗಳು ಷಷ್ಠಿ ಅಂತಲೂ ಗೊತ್ತಿರಲಿಲ್ಲ. ಬಟ್ ಆಮೇಲೆ ನಾವು ಹೋಗ್ಬಿಟ್ಟಿದ್ವಲ್ಲ ಅಂತ ಹೋದ್ವಿ. ಅಲ್ಲಿಂದ ವೀಡಿಯೋ ಮಾಡ್ಕೊಂಡೋದ್ವಿ. ನೋಡಿ ಎಲ್ಲ ಜಮೀನೆಲ್ಲ ಇವಾಗ ಭತ್ತ ಎಲ್ಲ ಕಟಾವು ಮಾಡಿದ್ದಾರೆ. ಎಲ್ಲ ಸ್ವಲ್ಪ ಇವಾಗ ಮಳೆ ಎಲ್ಲ ಕಡಿಮೆ ಅಲ್ವಾ, ಸ್ವಲ್ಪ ಎಲ್ಲ ಭೂಮಿ ಒಣಗ್ದಂಗಿರುತ್ತೆ, ಅಷ್ಟು ಹಸಿ ಇರಲ್ಲ. ಆಮೇಲೆ ಹೊರಟಿ ನಾವು ಇವಾಗ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಬರ್ತೀವಿ. ಅದಕ್ಕೆ ಎಲ್ಲನೂ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ಎಲ್ಲ ವೀಡಿಯೋ ಮಾಡ್ಕೊಂಡು ನನ್ನ ಮಗಳು ಹಿಂದೆ ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಬರ್ತಾಯಿದ್ಲು. ನೋಡಿ ಹೆಂಗಿದೆ ಅಂತ. ಅಲ್ಲಿಂದ 10 ಕಿಲೋಮೀಟರು ನಾವು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮೂರಿಂದ. ಅಲ್ಲಿಂದ ನಾವು ಇವಾಗ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಇದು ರಾಮನಾಥಪುರ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಬಟ್ ಅಲ್ಲೇ ತುಂಬ ದೂರ ಇರೋ ದೇವಸ್ಥಾನ ಇದೆ ಅನ್ನಂಗೆ ಗಾಡಿ ನಿಲ್ಲಿಸಬೇಕು. ಅದರಿಂದ ಗಾಡಿನ ಅಲ್ಲೇ ಹಾಕಿ ಒಳಗಡೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಗಾಡಿ ಹಾಕಿ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಷ್ಟರಲ್ಲೇ ತುಂಬ ರಶ್ಶೇ ಆಗೋಗ್ಬಿಡ್ತು ನಾವು ಹೋಗೋಷ್ಟರಲ್ಲಿ. ಅಂದರೆ ಕೊನೆ ಷಷ್ಠಿ ಇತ್ತಲ್ವ, ಆಮೇಲೆ ಗೊತ್ತಾಯಿತು ನನಗೆ ತೇರೆಲ್ಲ ರೆಡಿ ಮಾಡಿರೋದು ನೋಡಿ. ಇವತ್ತೇ ಕೊನೆ ಷಷ್ಠಿ ಅಂದ್ಕೊಂಡೆ. ಆಮೇಲೆ ಹೋಗಿ ನಾವು ಕ್ಯೂ ನಿಂತ್ಕೊಂಡ್ವಿ. ಏನು ಸ್ವಲ್ಪ ಅಲ್ವಾ ಇರೋದು ಅಂತ ಅಂದ್ಬಿಟ್ಟು ಆಗ ಬೇಗ ಹೋದ್ವಿ. ಕ್ಯೂ ನೋಡಿಬಿಟ್ಟು ಬೇಗ ಹೋಗ್ಬಿಡೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೀರಿರಲಿಲ್ಲ. ಮತ್ತು ಪುನಃ ಕಾಲು ತೊಳ್ಕೊಬೇಕು ಅಂತ ನೋಡ್ತಿದ್ವಿ, ನೀರಿರಲಿಲ್ಲ. ಪುನಃ ಒಳಗೆ ಹೋಗಿ ಅಲ್ಲಿಂದ ಬಂದು ಕ್ಯೂ ನಿಂತ್ಕೊಂಡ್ವಿ. ನೋಡಿ ಎಷ್ಟು ರೌಂಡ್ ಇತ್ತು ಅಂದರೆ, ಹೊರಗಡೆ ನೋಡಿದ್ರೆ 1-2 ರೌಂಡ್ ಇತ್ತು ಅಷ್ಟೇ ಹೊರಗಡೆ. ಒಳಗಡೆ ಹೋದ್ಮೇಲಂತೂ 4-5 ರೌಂಡ್ ಹಾಕಿ ನಾವು ಹೋಗೋಷ್ಟರಲ್ಲಿ 1.5 ಗಂಟೆ ಕಾಲ ಕ್ಯೂ ನಿಂತ್ಕೊಂಡ್ವಿ. 9:45 ಹೋಗಿದ್ದು 11:00ವರೆಗೆ ನಮಗೆ ದೇವ್ರ ದರ್ಶನ ಆಗಿದ್ದು. ಅಲ್ಲಿ ತನಕನೂ ಹೀಗೆ 6-7 ರೌಂಡು ಸುಮ್ಮನೆ ಒಳಗಡೆನೇ ರೌಂಡ್ ಹಾಕಿ ಇಟ್ವಿ. ಅವತ್ತು ನಮ್ಮ ಷಷ್ಠಿ ಇತ್ತಲ್ವ, ತುಂಬ ರಶ್ ಇತ್ತು. 9 ಗಂಟೆಗೆ ಅಷ್ಟೊಂದು ರಶ್ ಇತ್ತು. ಆಮೇಲೆ ಹೋದ್ರಂತೂ ಆಗ್ತಾ ಇರಲಿಲ್ಲ ಬಿಡಿ. ಇವಾಗ ನೋಡಿ ಇದು ಬಾವಿ ಇರುತ್ತಲ್ಲ, ನೋಡಿ ಎಷ್ಟು ವರ್ಷ ಹಳೇದಂದರೆ, ನೋಡಿ ಇದು ಬಾವಿ ಇರ್ತಿತ್ತಲ್ವ ಅವಾಗ, ಬಾವಿಲಿ ನೀರು ತೊಗೊಳಕ್ಕೆ ಆ ಥರ ಬಾವಿ ಕೂಡ ಇದೆ ಅಲ್ಲಿ. ಅದನ್ನು ವೀಡಿಯೋ ಮಾಡ್ಕೊಂಡ್ವಿ.
ಆಮೇಲೆ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ವಿ. ಇನ್ನು ಒಳಗಡೆ ಎಲ್ಲ ಕ್ಯಾಮ್ರಾದಲ್ಲಿ ಇಡೋಂಗಿಲ್ವಲ್ಲ, ಅದಕ್ಕೆ ಆಮೇಲೆ ಅಲ್ಲಿನ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಬುಕ್ಕುಗಳು ತೊಗೊಳ್ಳೋಣ ಅಂತ ಅಲ್ಲಿ ನೋಡ್ತಾ ಇದ್ದೀವಿ ಬುಕ್ಗಳೆಲ್ಲನೂ. ಅಲ್ಲೊಂದು 2-3 ಬುಕ್ ಪರ್ಚೇಸ್ ಮಾಡಿದ್ವಿ. ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಬುಕ್ಗಳು ಬಿಟ್ಟರೆ ಇನ್ನೇನು ತೊಗೊಳ್ಳಿಲ್ಲ ನಾವು. ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಾದ್ಮೇಲೆ ಬಂದು ಬುಕ್ಗಳನ್ನೆಲ್ಲ ನೋಡಿದ್ವಿ. ಏನೇನೋ ತೊಗೋಬೇಕು ಅಂತ ಮಕ್ಕಳು ನೋಡ್ತಾಯಿದ್ರು. ಆಮೇಲೆ ಬುಕ್ಗಳು ಸಾಕು, ಬುಕ್ ನೋಡೋದು, ಬುಕ್ಕೆ ಸಾಕಿ ನೀನು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಮೈಸೂರಲ್ಲೇ ಸಿಗುತ್ತೆ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಒಂದು 2-3 ಬುಕ್ಗಳನ್ನ ನೋಡಿದ್ವಿ. ಅಲ್ಲಿ ನಾನು ಸಾಮಾನ್ಯ ಬುಕ್ಗಳು ನೋಡಿದ್ರೆ ತೊಗೋತೀನಿ, ನನಗೆ ಓದೋ ಇಂಟ್ರೆಸ್ಟು ಇದೆ, ಅದರಿಂದ ನಾನು ಬುಕ್ಗಳನ್ನ ತೊಗೋತೀನಿ. ಅಲ್ಲಿಂದ ನೋಡಿ ಇಲ್ಲಿ ರಾಮದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ಅಲ್ಲಿಂದ ಪುನಃ ವಾಪಸ್ ಬಂದು ಗಾಡಿ ತೊಗೊಂಡು ಪುನಃ ವಾಪಸ್ ಬಂದು ಮೇನ್ ರೋಡಿಂದ ಬರಬೇಕು. ಒಳಗಡೆ ಎಲ್ಲ ಬಿಡ್ತಾಯಿಲ್ಲ, ತುಂಬ ರಶ್ ಇತ್ತು. ಇವಾಗ ರಾಮದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ರಾಮದೇವ್ರ ದೇವಸ್ಥಾನಕ್ಕಿಂತ ಮುಂಚೆ ಆಂಜನೇಯಂಗೆ ಹೋಗಿದ್ವಿ. ಇದು ಆಂಜನೇಯ ದೇವಸ್ಥಾನದ ಹತ್ರ ಹರಳಿ ಮರ ಇದೆ, ಅಲ್ಲೇ ಆಂಜನೇಯನ ದೇವಸ್ಥಾನದ ದರ್ಶನ ಮಾಡಿದ್ವಿ. ಅಲ್ಲಿ ಚೆನ್ನಾಗಿದೆ, ಹೋಗಿ ಆಂಜನೇಯ ಇದೆ, ಮತ್ತು ತುಂಬ ದೇವರುಗಳಿದೆ. ಅಗಸ್ತ್ಯೇಶ್ವರ ಇದೆ, ಆಂಜನೇಯ ಇದೆ, ರಾಮಂದ್ರ ಇದೆ. ನೋಡಿ ರಾಮನ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಾನು, ಏನಕ್ಕೆಂದರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದು ದೇವಸ್ಥಾನ ಅಂತೆ ಇದು. ನಮ್ಮಮ್ಮ ತೋರಿಸಿದ್ರು ನನಗೊಂದ್ಸಲ, ನಾನು ಇಲ್ಲೇ ಮದುವೆ ಆಗಿದ್ದು ಅಂತ ಅಂದ್ಬಿಟ್ಟು. ಅದರಿಂದ ಮಕ್ಳಿಗೂ ತೋರಿಸ್ದೆ, ನೋಡಿ ಇದೇ ಮಂಟಪದಲ್ಲಿ ಅಜ್ಜಿ ತಾತ ಮದುವೆ ಆಗಿದ್ದು ಅಂತ ತೋರಿಸ್ದೆ. ಆಮೇಲೆ ಅಲ್ಲಿಂದ ನಾವು ಒಂದು ರೌಂಡ್ ಹಾಕ್ಕೊಂಡು ರಾಮದೇವ್ರ ದೇವಸ್ಥಾನಕ್ಕೂ ಇವಾಗ ಮೀನುಗಳಿದೆ ಅಲ್ಲಿ ಮೀನುಗಳ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಮೀನುಗಳ ಹತ್ರ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಎಲ್ಲ ನೋಡಿಕೊಂಡು, ನೋಡಿ ಇದೇ ಸುಬ್ರಹ್ಮಣ್ಯೇಶ್ವರ, ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ. ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಅಲರ್ಜಿ ಥರ ಎಲ್ಲ ಆದರೆ ಇಲ್ಲಿ ದೇವರಿಗೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ಇದೆ. ಮತ್ತು ಇದು ಕಾವೇರಿ ನದಿ, ಕಾವೇರಿನ ಹೊಳೆ ಇರೋದ್ರಿಂದ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಬ್ಬರು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನಾವು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ, ನಾವು ಹಾಗೇ ಮನೆಯಿಂದನೇ ಸ್ನಾನ ಮಾಡಿಕೊಂಡು ಹೋಗಿದ್ವಿ. ಇವಾಗ ಮೀನುಗಳ ಹತ್ರ ಹೋಗ್ತಾ ಇದ್ದೀವಿ, ಮಕ್ಕಳಿಗೆ ಮೀನು ತೋರಿಸ್ಕೊಂಡು ಬರೋಣ ಅಂತ. ನಾವು ಗಡಿಬಿಡಿಲೇ ಬೇಗ ಅರ್ಜೆಂಟಲ್ಲಿ ಹೋಗ್ತಾ ಇದ್ವಿ, ಯಾಕೆಂದರೆ ನಾವು ವಾಪಸ್ಸು ರಿಟರ್ನ್ ಮೈಸೂರಿಗೆ ಬರಬೇಕಾಗಿತ್ತು. ಊರಿಗೆ ಹೋಗಿ ತಿಂಡಿನೂ ಮಾಡಿರಲಿಲ್ಲ, ಟೈಮ್ 11:30-12 ಗಂಟೆ ಆಗೋಕ್ಕೆ ಬಂದುಬಿಡ್ತು. ಆಮೇಲೆ ಇಲ್ಲಿ ಮೀನುಗಳ ಹತ್ರ ಹೋಗೋಣ ಅಂದ್ಬಿಟ್ಟು ಮೀನು ಹತ್ರ ಎಲ್ಲ ಕಡಲೆ ಮತ್ತು ಇದು ಕಡಲೆಕಾಯಿ ಮತ್ತು ಇದು ಏನಂತೆ ಪಾಪ್ಕಾರ್ನು ಎಲ್ಲ ಮಾರ್ತಾ ಇರ್ತಾರೆ. ಏನಕ್ಕೆಂದರೆ ಮೀನಿಗೆ ಹಾಕಲಿ ಅಂತ ನಾವು ಅದನ್ನು ತೊಗೊಂಡು ಸ್ವಲ್ಪ ಮೀನಿಗೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲೇನಾದರೂ ತೆಗೆದು ಮೀನಿಗೆ ಹಾಕ್ಬಿಟ್ಟು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಮೀನಿದೆ. ಇಷ್ಟು ಮೀನು ಕೂಡ ಅಲ್ಲಿ ತುಂಬ ಹತ್ತಿರದಲ್ಲೇ ಇರುತ್ತೆ, ನಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಮಕ್ಳಿಗೊಂದು 5 ನಿಮಿಷ ತೋರಿಸಿ ಮೀನುಗಳೆಲ್ಲನೂ ತೋರಿಸಿದ್ವಿ. ಎಲ್ಲ ಹಾಕಿದ್ರು ಅವರು, ಕಡಲೆಕಾಳೆಲ್ಲ ನೋಡಿ, ಕಡಲೆ ಮತ್ತು ಇದು ಏನದು ಕಡಲೆಕಾಯಿ ಮತ್ತು ಪಾಪ್ಕಾರ್ನ್ ಎಲ್ಲ ಹಾಕ್ತಾ ನಿಂತಿದ್ದಾರೆ. ಅವ್ರಿಗೆ ಖುಷಿ ಇಬ್ರಿಗೂ ಹಾಕೋದಕ್ಕೆ. ಇನ್ನೂ ಬೇಕು ಅಂತಿದ್ರು. ನಮಗೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಹೊರಟೇ ಬಿಟ್ವಿ. ಹಾಗೆ ಎಲ್ಲರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಥ್ಯಾಂಕ್ ಯು.